ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವಿಡಿಯೋಗೆ ಸ್ವಾಗತ. ನಾನು ಇವತ್ತು ತುಂಬ ಇಂಪಾರ್ಟೆಂಟ್ ಮಾಹಿತಿನ ಹೇಳ್ತಾ ಇದ್ದೀನಿ. ಅದು ನೋಡಿ, HSRPನ ಯಾವ ರೀತಿ ಬುಕ್ ಮಾಡಬೇಕಂತ. ನೀವು ಆಲ್ರೆಡಿ ನಾನು ವೆಬ್ಸೈಟಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ SIAM ಅಂತ ಡೈರೆಕ್ಟಾಗಿ ಹೊಡೆದ್ರೆ ಇಲ್ಲಿ SIAM ಕೆಲವೊಬ್ಬರು ಅನ್ಕೋಬೋದು ಡೈರೆಕ್ಟ್ ಅಂದರೆ ಯಾವ ರೀತಿ ಹೇಳ್ತಾರೆ, ನಾವು ಡೈರೆಕ್ಟಾಗಿ HSRP ಅಂತ ಹೊಡೆದು ಅಲ್ಲಿ ಬುಕ್ ಮಾಡ್ತೀವಿ ಅಂತ. ಹಳೆ ಗಾಡಿಗಳಿಗೆ ಈ ಥರ ಒಂದು ಆಪ್ಷನ್ಗಳು ಸಿಗೋದಿಲ್ಲ. ಹಾಗಾಗಿ ಈ ಥರ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗ್ಬೇಕು. ಹೊಸ ಗಾಡಿಗೆ ಡೈರೆಕ್ಟಾಗಿ HSRP ಕೂಡ ಬರುತ್ತೆ. ನಾನು ಎರಡಕ್ಕಂತೂ ಇರಲಿ ಅಂತ ಡೈರೆಕ್ಟಾಗಿ CM ಅನ್ನೋ ವೆಬ್ಸೈಟ್ ಮುಖ ನಾನು ಕ್ಲಿಕ್ ಮಾಡ್ತೀನಿ. ಅಲ್ಲಿ ನಿಮ್ಮ ಒಂದು ಬೈಕ್ ಯಾವ ಕಂಪ್ನಿ ಇದೆ ಅಲ್ಲಿ ಸೆಲೆಕ್ಟ್ ಮಾಡಬೇಕು. ಈ ಡೀಟೇಲ್ಸನ್ನು ಎಂಟ್ರಿ ಕಾಣಿಸ್ತಾ ಇದೆ ಸ್ಕ್ರೀನಲ್ಲಿ. ಅವೆಲ್ಲ ಡೀಟೇಲ್ಸ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ನಿಮ್ಮ ಬೈಕ್ ನೋಡಿ, ನಿಮ್ಮ ಒಂದು ಬೈಕ್ ಕಂಪ್ನಿ ಯಾವುದಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಓಕೆ, ಸೆಲೆಕ್ಟ್ ಆದ ತಕ್ಷಣ ಅಲ್ಲಿ ನಿಮಗೆ ಎಲ್ಲ ಮಾಹಿತಿಗಳನ್ನ ಕೇಳುತ್ತೆ. ಅಂದರೆ ಯಾವ ರೀತಿ ನಿಮ್ಮ ಒಂದು ಬೈಕ್ ಚೆಸ್ಸಿ ನಂಬರು ನೋಡಿ, ನಾನು ಇಲ್ಲಿ ಒಂದು ಡಿಸ್ಟಿಕ್ಕು ಯಾವುದು, ಫಿಟ್ಮೆಂಟ್ ಲೊಕೇಶನ್ ಯಾವುದು, ಅದು ಎಲ್ಲ A to Z ಇಲ್ಲಿ ಕೇಳುತ್ತೆ. ಅಂದರೆ ನೀವು ಮನೆಗೆ ಬಂದು ಫಿಟ್ ಮಾಡಿಕೊಡ್ಬೇಕಾ ಅಥವಾ ನೀವೇ ಶೋರೂಮ್ಗೆ ಹೋಗ್ತೀರಾ ನೋಡಿ. ದಯವಿಟ್ಟು ಯಾರಾದರೂ ಇದ್ದರೆ ಕೇಳಿ, ಅಂದರೆ ನೀವು ಆಲ್ಮೋಸ್ಟ್ ಆಲ್ ನೀವೇ ಶೋರೂಮ್ಗೆ ಹೋಗಿರಿ. ಯಾಕಂದರೆ ನೀವು ಒಂದು ವೇಳೆ ನೀವೇ ಮನೆಗೆ ಬುಕ್ ಮಾಡಿದ್ರೆ 700ರಿಂದ 800, ಅಂದರೆ ಡಬಲ್ ಚಾರ್ಜಸ್. ಆಲ್ಮೋಸ್ಟ್ ಆಲ್ 300-200 ಹೆಚ್ಚಿಗೆ ಚಾರ್ಜ್ ಮಾಡ್ತಾರೆ. ನೀವೇನಾದರೂ ಅಲ್ಲೇ ಹೋಗಿ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಬಹಳ ಕಮ್ಮಿ ರೇಟಲ್ಲಿ, ಅಂದರೆ ಆಲ್ಮೋಸ್ಟ್ 450-480 ತನಕ ಒಳಗೆ, 450 ಒಳಗಡೆ ನಿಮಗೆ ಒಂದು ಬೈಕ್ನ ರಿಜಿಸ್ಟ್ರೇಷನ್ ಆಗುತ್ತೆ. ಸಿಟಿ ಮತ್ತು ನಿಮ್ಮ ಒಂದು ನಾನು ಇಲ್ಲಿ ಸೆಲೆಕ್ಟ್ ಮಾಡಿರೋಂಥ ಲೊಕೇಶನ್, ಅದರ ಜೊತೆಗೆ ನೀವೇನೇನು ಮಾಡ್ಬೇಕಂದ್ರೆ ನೋಡಿ, ನಿಮ್ಮ ಒಂದು ಯಾವ ಸಿಟಿಯಲ್ಲಿದ್ದೀರಾ, ಯಾವ ಸಿಟಿ ಬುಕ್ ಮಾಡ್ತಾಯಿದ್ದೀರಾ ಮತ್ತು ನಿಮ್ಮ ಯಾವ ಡೇಟು ಮತ್ತು ಒಂದು ಟೈಮು, ಇವನ್ನೇನು ಮಾಡಿಕೊಂಡು ನೆಕ್ಸ್ಟು ನಿಮ್ಮ ಒಂದು ಬೈಕ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ನಿಮ್ಮ ಬೈಕ್ ಇದೆ ಅಥವಾ ಸ್ಕೂಟ್ರ್ ಇದೆ, ಅದು ಓನರ್ ಹೆಸರು ಎಲ್ಲ ಡೀಟೇಲ್ಸ್ ಹಾಕಿ, ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಅದರ ತಳಗೆ OTPನ ವೆರಿಫೈ OTP ಅಂತ ಹೊಡೆದ್ರೆ OTP ತಕ್ಷಣ ಈ ಥರ ನಿಮ್ಮೊಂದು ಚಾರ್ಜಸ್ ಬರುತ್ತೆ. ಇದನ್ನು ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಡೀಟೇಲ್ಸ್ನ ಆ್ಯಡ್ ಮಾಡಿ ನೋಡಿ, ನಾನು ಪೇಮೆಂಟ್ಗೆ ಸೆಂಡ್ ಮಾಡಿದ್ದೀನಿ. ಅದಾದ ತಕ್ಷಣ ನೋಡಿ, ಇದು ನನ್ನ ಪೇಮೆಂಟ್ ಸಕ್ಸಸ್ ಆಗಿದೆ. ಪ್ರಿಂಟ್ ಹಿಯರ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಪ್ರಿಂಟ್ ಹಿಯರ್ ಅಂತ ತೆಗೆದುಕೊಂಡು ಇಲ್ಲಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರಿಂಟ್ ಆಗುತ್ತೆ. ಓಕೆ, ಇದು ತುಂಬ ಇಂಪಾರ್ಟೆಂಟ್. ಈ ರೆಸಿಪ್ಟಿ ನೀವು ಇಟ್ಕೊಂಡೇ ಬೇಕಾಗಿರುತ್ತೆ. ಅದಾದ ತಕ್ಷಣ ಈ ಥರ ಒಂದು ಬರುತ್ತೆ. ಇದನ್ನು ನೀವು ಕಂಪ್ಯೂಟರ್ಲಿ ಅಥವಾ ಲ್ಯಾಪ್ಟಾಪ್